ತಮಿಳುನಾಡಿನಲ್ಲೂ ಹೆಚ್ಚು ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಊಟಿಯ ಪ್ರವಾಸಿ ತಾಣಗಳಿಗೆ ಅಂದರೆ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಚಾಮರಾಜನಗರ ಜಿಲ್ಲಾಡಳಿತದಿಂದ ಪ್ರವಾಸಿಗರಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ. ನೀಲಗಿರಿ ಜಿಲ್ಲೆಯಲ್ಲಿ ಪ್ರವಾಸಿಗಳಿಗೆ ಹೋಗದಂತೆ ಕಡಿವಾಣವನ್ನ ಹಾಕಲಾಗಿರುವಂಥದ್ದು. ಮಳೆ ನಿಲ್ಲುವವರೆಗೆ ಯಾರು ಕೂಡ ಪ್ರವಾಸವನ್ನ ಕೈಗೊಳ್ಳಬಾರದು ಅನ್ನುವಂಥ ಸೂಚನೆಯನ್ನ ನೀಡಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಜನತೆಗೆ ಡಿಸಿ ಶಿಲ್ಪಾ ನಾಗ್ ಈ ರೀತಿಯಾಗಿ ಮನವಿಯನ್ನ ಮಾಡಿದ್ದಾರೆ. ಊಟಿ ಪ್ರವಾಸವನ್ನ ಸದ್ಯಕ್ಕೆ ಕೈಬಿಡುವಂತೆ ಸೂಚನೆಯನ್ನ ನೀಡಲಾಗಿರುವಂಥದ್ದು. ವಿಪರೀತ ಮಳೆಯಾಗ್ತಾ ಇದೆ ಊಟಿ ಪ್ರವಾಸಕ್ಕೆ, ಹಾಗಾಗಿ ಜಿಲ್ಲೆಯಿಂದ ಕಡಿವಾಣವನ್ನ ಹಾಕಲಾಗಿರುವಂಥದ್ದು. ಇನ್ನು ತಮಿಳುನಾಡಿನ ದೊಡ್ಡಬೆಟ್ಟ ಆಗಿರಬಹುದು, ಫೈನ್ ಫಾರೆಸ್ಟ್ ಆಗಿರಬಹುದು, ಲ್ಯಾಂಡ್ಸ್ಟಾಕ್ 9ನೇ ಮೈಲ್ ಶೂಟಿಂಗ್ ಪಾಯಿಂಟ್ ಆಗಿರಬಹುದು, ಬೋಟ್ ಹೌಸ್ ಹಾಗೆ ಊಟಿ ಸ್ಥಳಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಇನ್ನು ಸದರಿ ಸ್ಥಳಗಳಿಗೆ ತಮಿಳುನಾಡು ಸರ್ಕಾರದಿಂದ ನಿರ್ಬಂಧವನ್ನ ಹೇರಲಾಗಿರುವಂಥದ್ದು. ಮಳೆ ನಿಲ್ಲುವ ತನಕ ಜಿಲ್ಲೆಯಿಂದ ಯಾರು ಪ್ರವಾಸಕ್ಕೆ ಹೋಗಬಾರದು. ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ರಿಂದ ಜಿಲ್ಲೆಯ ಜನತೆಗೆ ಸೂಚನೆಯನ್ನ ನೀಡಲಾಗಿದೆ. ಗಮನಿಸ್ತಾ ಹೋಗೋದಾದ್ರೆ ತಮಿಳುನಾಡಿನಲ್ಲಿಯೂ ಕೂಡ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಹಾಗಾಗಿ ಮಳೆಯಾಗುವಂತಹ ಸಂದರ್ಭದಲ್ಲಿಯೇ ಕೆಲವರು ಟ್ರಿಪ್ ಅನ್ನ ಮಾಡಬೇಕು ಅಂತ ಹೇಳಿ ಪ್ಲಾನ್ಗಳನ್ನ ಹಾಕೊಳ್ತಾ ಇರ್ತಾರೆ. ಹಾಗಾಗಿ ಮತ್ತಷ್ಟು ಸಮಸ್ಯೆ ಎದುರಾಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಚಾಮರಾಜನಗರ ಜಿಲ್ಲೆಯ ಜನತೆಗೆ ಡಿಸಿ ಶಿಲ್ಪಾ ನಾಗ್ ಈ ರೀತಿಯಾಗಿ ಮನವಿಯನ್ನ ಮಾಡಿದ್ದಾರೆ. ಅಂದ್ರೆ ಚಾಮರಾಜನಗರ ಜಿಲ್ಲಾಡಳಿತದಿಂದ ಪ್ರವಾಸಿಗರಿಗೆ ಈ ರೀತಿಯಾಗಿ ಎಚ್ಚರಿಕೆಯನ್ನ ನೀಡಲಾಗಿದೆ. ಇನ್ನು ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ತಮಿಳುನಾಡಿನಲ್ಲಿಯೂ ಕೂಡ ಹೆಚ್ಚಾಗಿ ಮಳೆಯಾಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಊಟಿಯ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಇನ್ನು ಊಟಿ ಅಂತ ಹೇಳಿದ್ರೆ ಪ್ರವಾಸಿಗರು ಹೆಚ್ಚಾಗಿ ಹೋಗೋದಕ್ಕೆ ಇಷ್ಟಪಡುವಂತಹ ಸ್ಥಳ ಆಗಿರೋದ್ರಿಂದ ಆ ತಾಣಕ್ಕೆ ಈಗ ಮಳೆಯಾಗ್ತಾ ಇರುವ ಸಂದರ್ಭದಲ್ಲಿ ಹೋದರೆ ಮತ್ತಷ್ಟು ಸಮಸ್ಯೆ ಏನಾದರೂ ಎದುರಾಗಬಹುದು. ಹಾಗಾಗಿ ಈ ರೀತಿಯ ಸಮಸ್ಯೆ ಎದುರಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ನೀಲಗಿರಿ ಜಿಲ್ಲೆಯಲ್ಲಿ ಪ್ರವಾಸಿಗಳಿಗೆ ಹೋಗದಂತೆ ಕಡಿವಾಣವನ್ನು ಹಾಕಲಾಗಿದೆ. ಮಳೆ ನಿಲ್ಲೋವರೆಗೂ ಕೂಡ ಯಾರು ಈ ಕಡೆ ಪ್ರವಾಸಕ್ಕೆ ಬರಬಾರ್ದು ಅಂತ ಹೇಳಿ ಸೂಚನೆಯನ್ನು ಕೂಡ ನೀಡಲಾಗಿದೆ. ಇನ್ನು ವಿಪರೀತ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಊಟಿ ಪ್ರವಾಸಕ್ಕೆ ಬ್ರೇಕ್ ಅನ್ನ ಹಾಕಲಾಗಿರುವಂಥದ್ದು. ದೊಡ್ಡಬೆಟ್ಟ ಆಗಿರಬಹುದು, ಫೈನ್ ಫಾರೆಸ್ಟ್ ಆಗಿರ್ಬೋದು, ಲ್ಯಾಂಡ್ಸ್ಟಾಕ್ 9ನೇ ಮೈಲ್ ಶೂಟಿಂಗ್ ಪಾಯಿಂಟ್ ಆಗಿರ್ಬೋದು, ಬೋಟ್ ಹೌಸ್ ಹಾಗೆ ಊಟಿ ಸ್ಥಳಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಜನರು ಊಟಿ ಪ್ರವಾಸಕ್ಕೆ ಅಂತ ಹೇಳಿ ಬಂದು ಅವರಿಗೆ ಮತ್ತೆ ಸಮಸ್ಯೆ ಎದುರಾಗಬಾರದು ಮಳೆಯಿಂದಾಗಿ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. சார் உதவி பண்ணி கொடுங்க. சார் சார்